ಹಲೋ ನಮಸ್ತೆ. ನಮ್ಮ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ಕ್ಲಿನಿಕಲ್ ಪೇಷಂಟಲ್ಲಿ ತುಂಬ ಬಾಯ್ಸು ಗರ್ಲ್ಸು ಒಂದು ಕ್ವಶನ್ ಕೇಳ್ತಾರೆ, ಬಿಫೋರ್ ಮ್ಯಾರೇಜ್ ಸೆಕ್ಸ್ ಮಾಡೋದು ಒಳ್ಳೆಯದಾ ಅಥವಾ ಕೆಟ್ಟದಾ ಅಂತೇಳಿ. ಸೊ ನಮ್ಮ ಒಂದು ಸೆಕ್ಸಾಲಜಿಸ್ಟ್ ಪ್ರಕಾರ ಏನು ಅನ್ನೋದನ್ನು ಒಂದು ಬ್ರೀಫಾಗಿ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸು ವೆಜೇನಾ ಇನ್ಫೆಕ್ಷನ್ನು, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಈಗ ಬೇಸಿಕ್ ವಿಚಾರಕ್ಕೆ ಬರೋಣ. ಈಗ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು. ಈಗ ಬಾಯ್ಸ್ ಮೆಚ್ಯೂರ್ ಆಗೋದು ಒಂದು 12 to 14 ಇಯರ್ಸಲ್ಲಿ, ಗರ್ಲ್ಸ್ ಅರೌಂಡ್ ಒಂದು 10 to 12 ಇಯರ್ಸಲ್ಲಿ ಮೆಚ್ಯೂರ್ ಅಂದರೆ ರೀಪ್ರೊಡಕ್ಟಿವ್ ಹಾರ್ಮೋನ್ ಅಥವಾ ಸೆಕ್ಸ್ ಹಾರ್ಮೋನು ಬ್ರೈನಲ್ಲಿ ಬಾಡಿಲಿ ರಿಲೀಸ್ ಆಗಲಿಕ್ಕೆ ಶುರು ಆಗುತ್ತೆ. ಯಾವಾಗ ಸೆಕ್ಸ್ ಹಾರ್ಮೋನ್ ಶುರು ಆಗುತ್ತೆ, ಬಾಯ್ಸಲ್ಲಿ ಟೆಸ್ಟೋಸ್ಟಿರೋನು, ವುಮನ್ನಲ್ಲಿ ಈಸ್ಟ್ರೋಜನ್. ಈ ಹಾರ್ಮೋನ್ಗಳ ಇನ್ಫ್ಲೂಯೆನ್ಸಿಂದ ಆಪೋಸಿಟ್ ಸೆಕ್ಸ್ ಇರ್ಬೋದು ಅಥವಾ ಸೇಮ್ ಸೆಕ್ಸ್ ಇರ್ಬೋದು, ಒಂದು ಸೆಕ್ಷುವಲ್ ಅಟ್ರ್ಯಾಕ್ಷನ್ ಅಂತ ಶುರು ಆಗುತ್ತೆ. ಆಮೇಲೆ ಒಂದು ಸೆಕ್ಸ್ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಶುರು ಆಗುತ್ತೆ ಒಂದು ಟೀನೇಜಲ್ಲಿ. ಸೊ ಈ ಟೀನೇಜಲ್ಲಿ ಸೆಕ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಅದ್ರ ಜೊತೆಗೆ ಓದೋದು ಈ ಕಡೆನೇ ಗಮನ ಹೋಗುತ್ತೆ. ಹಾಗೆ ಅವರು ಒಂದು ಡಿಗ್ರಿ ಎಲ್ಲ ಮಾಡ್ಕೊತಾರೆ, ಒಂದು ಕೆಲಸಕ್ಕೆ ಅಂತ ಹೋಗ್ತಾರೆ. ಅರೌಂಡ್ ಒಂದು 25 ಇಯರ್ಸ್ ಅಂತ ಆಗುತ್ತೆ. ಬಟ್ ಕೆಲವೊಬ್ಬರು ಟೀನೇಜಲ್ಲೇ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ಅಂತೇಳಿ ಟ್ರೈ ಮಾಡ್ತಾರೆ. ಬಟ್ ಕೆಲವೊಬ್ಬರು ಆಫ್ಟ್ರ್ ಒಂದು ವರ್ಕು ಅಥವಾ ಒಂದು ಡಿಗ್ರಿ ಆದಮೇಲೆ, ಒಂದು ಲೈಫ್ ಸೆಟ್ಲ್ ಆದಮೇಲೆ ಒಂದು ಸೆಕ್ಸ್ ಮಾಡಬೇಕು ಬೇಡೋ ಈ ಕನ್ಫ್ಯೂಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಬರೋವಂಥ ಒಂದು ಮೂವೀಸು ಸೀರೀಸ್ಗಳಲ್ಲಿ ಸೆಕ್ಸ್ ಅನ್ನೋದು ಕಾಮನ್ ಆ್ಯಕ್ಟ್ ಥರ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಇವರೆಲ್ಲ ಕ್ಯೂರಿಯಾಸಿಟಿ ಕೆಲವೊಂದು ಟೈಮು ಸೆಕ್ಸ್ ಮಾಡಿದರೆ ತಪ್ಪಲ್ಲ ಅನ್ನೋ ಒಂದು ಮೆಂಟಾಲಿಟಿ ಬರಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಈಗ 10 to 15 ಇಯರ್ಸ್ ಬ್ಯಾಕು ಒಂದು ಸೆಕ್ಸ್ ಮಾಡೋದು ಅಥವಾ ಒಂದು ವರ್ಜಿನ್ ಇರೋದು ಒಂಥರ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇತ್ತು. ಯಾವಾಗ ಈ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಹೋಯಿತು, ಒಂದು ಸೆಕ್ಸ್ ಮಾಡೋದು ತಪ್ಪಿಲ್ಲ ಅಥವಾ ವರ್ಜಿನ್ ಇರಲೇಬೇಕು ಅಂತ ಏನಿಲ್ಲ, ಸೊ ಸೊಸೈಟಿ ಏನು, ಈ ಥರ ಒಂದು ಮೈಂಡಲ್ಲಿ ಕನ್ಫ್ಯೂಷನ್ ಶುರು ಆಗುತ್ತೆ ಈ ಇನ್ಫ್ಲುಯೆನ್ಸಿಂದ. ಬಟ್ ಇದೇ ಮೆಂಟಾಲಿಟಿ 10 to 15 ಇಯರ್ಸ್ ಬ್ಯಾಕು ಸೆಕ್ಸ್ ಮಾಡಿದರೆ ತಪ್ಪು, ವರ್ಜಿನ್ ಆಗಿರಬೇಕು ಅನ್ನೋದು ಇರ್ತಾ ಇತ್ತು. ಯಾವಾಗ ಈ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಹೋಯಿತು, ಆ ಗಿಲ್ಟು ಶೇಮು ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವೊಬ್ರು ನಾವು ಫಿಟ್ ಇದೀನೋ ಇಲ್ವೋ, ಎರೆಕ್ಷನ್ ಎಜಾಕ್ಯುಲೇಷನ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ ಒಂದು ಕಾಲ್ಗರ್ಲ್ ಹತ್ರ ಹೋಗೋದು ಅಥವಾ ಮಸಾಜ್ ಸೆಂಟ್ರಿಗೆ ಹೋಗೋದು, ತಮಗೆ ತಾವು ಟೆಸ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅದೇ ರೀತಿ ವಿತೌಟ್ ಪ್ರೊಟೆಕ್ಷನ್, ವಿತೌಟ್ ಕಾಂಡಮ್ ಒಂದು ಸೆಕ್ಷುವಲ್ ಎಕ್ಸ್ಪೋಸರ್ ಆಗೋದು ತುಂಬ ಕಾಮನ್ ಆಗ್ತಾ ಇದೆ. ಜೊತೆಗೆ ಹೋಮೋಸೆಕ್ಷುವಾಲಿಟಿ ತಮಗಿಷ್ಟ ಇರುತ್ತೋ ಇಲ್ಲೋ, ಒಬ್ಬೊಬ್ರು ಫೋರ್ಸಬಲಿ ಕರ್ಕೊಂಡಾಗ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗಿದೆ. ಬಾಯ್ಸಲ್ಲಿ ಯಾವ ರೀತಿ ಆಗ್ತಾ ಇದೆ ಅದೇ ಟ್ರೆಂಡ್ ಸಹ ಗರ್ಲ್ಸಲ್ಲೂ ಜಾಸ್ತಿ ಆಗ್ತಾ ಇದೆ. ಈಗ ಮೇನ್ ಟಾಪಿಕ್ಕಿಗೆ ಬಂದರೆ, ಸೆಕ್ಸ್ ಅನ್ನೋದು ಒಂದು ಆ್ಯಕ್ಟು, ಸೆಕ್ಷುಯಾಲಿಟಿ ಅನ್ನೋದು ಒಂದು ಕನ್ನಡದಲ್ಲಿ ಹೇಳಬೇಕು ಅಂದರೆ ಲೈಂಗಿಕತೆ, ಒಂದು ಇಂಡಿವಿಜುವಾಲಿಟಿ. ಬಟ್ ಈ ಥರ ಬಿಫೋರ್ ಮ್ಯಾರೇಜು ಸೆಕ್ಷುವಲಿ ಆ್ಯಕ್ಟಿವ್ ಇತ್ತು ಅಂದರೆ ಕೆಲವೊಂದು ಟೈಮ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಯಾಕಂದರೆ 100% ಕಾಂಡೋಮ್ ಸೇಫ್ ಇರಲ್ಲ. ಆ ಸೆಕ್ಸ್ ಅನ್ನೋ ಕ್ಯೂರಿಯಾಸಿಟಿ, ಆ ಎಕ್ಸೈಟ್ಮೆಂಟು ಕಡಿಮೆ ಆಗುತ್ತೆ ಆಫ್ಟರ್ ಮ್ಯಾರೇಜು. ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಸಹ ಇಶ್ಯೂಸ್ ಆಗುತ್ತೆ. ಯಾಕಂದರೆ ಆಫ್ಟರ್ ಮ್ಯಾರೇಜು ಆ ಸೆಕ್ಸ್ ಅನ್ನೋದು ಒಂದು ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಇಲ್ಲದೆ ಬೋರ್ ಅಂತೇಳಿ ಶುರು ಆಗುತ್ತೆ. ಅದೇ ಸೆಕ್ಸ್ ಮಾಡಿದೆ, ಬಿಫೋರ್ ಮ್ಯಾರೇಜ್ ಮಾಡಿದೆ, ಆಫ್ಟರ್ ಮ್ಯಾರೇಜ್ ಅಂತ ಇದ್ದಾಗ ಈ ಥರ ಇನ್ಫೆಕ್ಷನ್ ಬರಲಿಕ್ಕೆ ಸಾಧ್ಯತೆ ಇರಲ್ಲ. ಜೊತೆಗೆ ಆ ಕ್ಯೂರಿಯಾಸಿಟಿ, ಆ ಸೆಕ್ಸ್ ಅನ್ನೋ ಒಂದು ಎಕ್ಸೈಟ್ಮೆಂಟು, ಎಂಜಾಯ್ಮೆಂಟಿಗೆ ಮೈಂಡು ಕಾಯ್ತಾ ಇರುತ್ತೆ. ಆ ಹೊಸ ಎಕ್ಸೈಟ್ಮೆಂಟು ರಿಲೇಷನ್ಶಿಪ್ಪಲ್ಲಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಜೊತೆಗೆ ಸೆಕ್ಸ್ ಬೇಕು ಅಂದಾಗ ಒಂದು ಮ್ಯಾಸ್ಟರ್ಬೇಷನ್, ಅಕೇಶನಲ್ಲಿ ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಕಾಮಸೂತ್ರದಲ್ಲೇ ಹೇಳಿದ್ದಾರೆ ಸೆಕ್ಸ್ ಇಸ್ ಎ ಆರ್ಟ್ ಆಫ್ ಲವ್ ಅಂತೇಳಿ. ಆ ಸೆಕ್ಸ್ ಅನ್ನೋದು ಎಂಜಾಯ್ಮೆಂಟ್ ಇದ್ದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ. ಒಂದು ಬಿಫೋರ್ ಮ್ಯಾರೇಜ್ ಸೆಕ್ಸನ್ನ ನಾವು ಇಮ್ಮೆಚ್ಯೂರ್ ಸೆಕ್ಸ್ ಅಂತೀವಿ ಅಥವಾ ಕ್ಯೂರಿಯಾಸಿಟಿ ಸೆಕ್ಸ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರುತ್ತೆ. ಆಫ್ಟರ್ ಮ್ಯಾರೇಜ್ ಏನು ಸೆಕ್ಸ್ ಇದೆ ಅದನ್ನು ಮೆಚ್ಯೂರ್ ಸೆಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ಬಾಂಡಿಂಗು, ಸ್ಯಾಟಿಸ್ಫ್ಯಾಕ್ಷನು ಅದೇ ಬೇರೆ ರೀತಿ ಇರುತ್ತೆ.
ಆದರೆ ಸೆಕ್ಸ್ ಮಾಡಬೇಕು ಮಾಡಬಾರ್ದು ಅದು ಇಂಡಿವಿಜುವಲ್ ಡಿಸಿಷನ್. ಅಂದರೆ ಸೆಕ್ಷುಯಾಲಿಟಿ ಅನ್ನೋದು, ಲೈಂಗಿಕತೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಬಟ್ ಇದರಿಂದ ಏನಾದರೂ ತೊಂದರೆ ಆಗತ್ತಾ ಅಥವಾ ಇದರಿಂದ ತೊಂದರೆ ಆಗಲ್ವಾ, ಅದನ್ನು ನಾವು ಥಿಂಕ್ ಮಾಡಿ ಅದನ್ನು ಡಿಸೈಡ್ ಮಾಡಬೇಕು. ಇದನ್ನು ಮಾಡಬೇಕು ಮಾಡಬಾರ್ದು ಅಂತ ನಾವು ಅದನ್ನು ಅಡ್ವೈಸ್ ಮಾಡಬಾರ್ದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.